ಸದ್ಯಕ್ಕೆ ಮಳೆಯಾಗಿದೆ, ನೀರಿನ ಹರಿವು ಹೆಚ್ಚಾಗಿದೆ, ಸ್ವಲ್ಪ ಮಟ್ಟಿಗೆ ಗಂಭೀರತೆ ಕಡಿಮೆಯಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಕಾವೇರಿ ಜಲಾಶಯದ ಭಾಗದಲ್ಲಿ ನೀರಿನ ಕೊರತೆ ಇದೆ, ಆದರೆ ಕೆಲ ದಿನಗಳಿಂದ ಸ್ವಲ್ಪ ಮಳೆಯಾಗ್ತಾ ಇರುವಂತಹ ಕಾರಣ ನೀರಿನ ಹರಿವು ಹೆಚ್ಚಾಗಿದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಈ ಒಂದು ಗಂಭೀರತೆ ಕಡಿಮೆಯಾಗಿದೆ. ಆದರೆ ಒಂದು ವರ್ಷದ ಕಾಲ ಹೇಗೆ ಕಾಪಾಡಬೇಕು ಎನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ತಮಿಳುನಾಡು ಕೋರ್ಟ್ಗೆ ಹೋದಾಗ ಮಾತ್ರ ನಾವು ಯೋಚಿಸ್ತೇವೆ, ಆದರೆ ಇಲ್ಲಿ ಮೇಕೆದಾಟು ಯೋಜನೆಗೆ ರಾಜ್ಯಕ್ಕೆ ಇದೊಂದು ಅನುಕೂಲ ಮಾಡಿದೆ ಅನ್ನುವಂಥ ಮಾತುಗಳನ್ನಾಡಿದ್ದಾರೆ. ಪರೋಕ್ಷವಾಗಿ ಕೇಂದ್ರ ರಾಜ್ಯಕ್ಕೆ ಅನುಕೂಲ ಮಾಡಿದೆ ಅನ್ನುವಂಥ ಮಾತುಗಳನ್ನು ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಹೇಳಿಕೆಯನ್ನ ನೀಡಿರುವಂಥದ್ದು. ಕಾವೇರಿ ವಿವಾದದ ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಇದರ ನಡುವೆ ಈ ಮಾತುಗಳನ್ನು ಹೇಳಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ರಾಜ್ಯದ ಕೆಲ ಭಾಗಗಳಲ್ಲಿ ಮಳೆಯಾಗ್ತಾ ಇದೆ, ಹಾಗಾಗಿ ಜಲಾಶಯಗಳ ಒಳಹರಿವು ಹೆಚ್ಚಾಗಿರುವಂತಹ ಕಾರಣ ಈ ಒಂದು ಆತಂಕ ಸ್ವಲ್ಪ ಮಟ್ಟಕ್ಕೆ ಕಡಿಮೆಯಾಗ್ತಾ ಇದೆ. ಆದರೂ ಕೂಡ ಇದೇ ರೀತಿಯಾಗಿ ಮಳೆ ಮುಂದುವರೆದ್ರೆ ಮಾತ್ರ ಈ ಸಮಸ್ಯೆ ಏನು ಬಗೆಹರಿಯಬಹುದು. ಅಕಸ್ಮಾತ್ ಮಳೆ ಏನಾದರೂ ಅಂದುಕೊಂಡ ಮಟ್ಟಕ್ಕೆ ಆಗದೆ ಹೋದ್ರೆ ಇದನ್ನ ಒಂದು ವರ್ಷದ ಕಾಲ ಹೇಗೆ ಕಾಪಾಡಬೇಕು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಎಲ್ಲಾ ನಿರ್ಧಾರಗಳನ್ನು ಕೂಡ ತುಂಬಾ ಯೋಚನೆ ಮಾಡಿ ತೆಗೆದುಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನೊಂದು ಕಡೆ ಮೇಕೆದಾಟು ಯೋಜನೆ ರಾಜ್ಯಕ್ಕೆ ಅನುಕೂಲವನ್ನ ಮಾಡಿದೆ, ಪರೋಕ್ಷವಾಗಿ ಕೇಂದ್ರ ರಾಜ್ಯಕ್ಕೆ ಅನುಕೂಲವನ್ನ ಮಾಡಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ತುರ್ತು ಬೇರೆ ಕೆಲಸದ ನಿಮಿತ್ತ ನಾನು ಹೊರಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ನಮ್ಮ ಎಲ್ಲರ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದೀವಿ. ರಾಜ್ಯದ ನೆಲ, ಜಲ, ಭಾಷೆ ಇದರ ವಿಚಾರ ಬಂದಾಗ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡುವಂಥದ್ದನ್ನು ಮಾಡ್ತಾಯಿದ್ದೇವೆ. ಏನೋ ದೇವರ ದಯದಿಂದ ಕಳೆದ 2-3 ದಿವಸಗಳಿಂದ ಕಬಿನಿ ಭಾಗದಲ್ಲಿ, ವಯನಾಡು ಭಾಗದಲ್ಲಿ ಮಳೆಯಾದ ಕಾರಣ ನೀರು ಓವರ್ಫ್ಲೋ ಆಗಿ ಹೋಗ್ತಾ ಇರುವಂಥದ್ದು, ನಾವು ಕೊಡಬೇಕಾದಂಥ ನೀರನ್ನು ವರುಣನೇ ದೇವರೇ ಕೊಟ್ಟ ಹಾಗೆ ಆದ ಕಾರಣ ಸ್ವಲ್ಪ ಮಟ್ಟಿನ ನಮ್ಮ ಆ ಒಂದು ಏನು ಗಂಭೀರತೆ ಐತೆ ಅದು ಕಡಿಮೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ಅಲ್ಲಿ ಪ್ರಸ್ತಾಪಗಳಾಯಿತು. ಆದರೆ ಕಾವೇರಿ ಜಲಾನಯನದಲ್ಲಿ ಇನ್ನೂ ಕೂಡ ಭಾರಿ ದೊಡ್ಡ ರೀತಿಯಲ್ಲಿ ನೀರಿನ ಕೊರತೆ ಇರುವಂಥದ್ದು. ಈಗಾಗಲೇ ಆಗಸ್ಟ್ ತಿಂಗಳು ಬಂದು ಒಂದು ರೀತಿಯಲ್ಲಿ ಮಳೆಗಾಲದ ಕೊನೆಯ ಕಾಲಘಟ್ಟಕ್ಕೆ ಬರೋ ಕಾರಣ ನಮ್ಮ ಕಾವೇರಿ KRS ಡ್ಯಾಮ್ನಿಂದ ಜನರಿಗೆ ಬರಬೇಕಾದಂಥ ನೀರು, ಅದನ್ನು ಮುಂದಿನ ದಿನಗಳಲ್ಲಿ ಹೇಗೆ ನಾವು ಒಂದು ವರ್ಷಗಳ ಕಾಲ ವಿನಿಯೋಗ ಮಾಡಬೇಕು ಅಂತ ಹೇಳುವಂಥದ್ದೇ ಒಂದು ಗಂಭೀರ ಪ್ರಶ್ನೆಯಾಗಿ ಉಳಿದಿದೆ. ಇವತ್ತು ಸಭೆ ನಡೀತಾ ಇದೆ. ನಾನು ತುರ್ತು ಬೇರೆ ಕೆಲಸದ ನಿಮಿತ್ತ ನಾನು ಹೊರಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ನಮ್ಮ ಎಲ್ಲರ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದೀವಿ. ರಾಜ್ಯದ